ಹಾಯ್ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಎಲ್ಲನ್ನ ಹವ್ಯಾಸಿ ವಾಚಕರಿಗೆ ಈ ದಿನದ ಶುಭಾಶಯಗಳು. ಈ ದಿನದ ಶುಭಾಶಯ ಕುರಿತ ಈ ದಿನದ ವಿಶೇಷ ಮಾಹಿತಿ. ಇಟ್ ಮೀನ್ಸ್ we are going to be discuss a little bit brief information. It means what are the major old names and ಪ್ರೆಸೆಂಟ್ ನೇಮ್ಸ್ ಆಫ್ ಹಿಸ್ಟೋರಿಕಲ್ ಪ್ಲೇಸಸ್. ಐತಿಹಾಸಿಕ ಸ್ಥಳಗಳು ಏನದವಲ್ಲ, ಐತಿಹಾಸಿಕ ಸ್ಥಳಗಳ ಪ್ರಾಚೀನ ಹೆಸರು ಏನದವು ಮತ್ತು ಈ ಪ್ರಸ್ತುತ ಹೆಸರುಗಳು ಏನದವು ಅನ್ನೋದನ್ನ ಚರ್ಚೆ ಮಾಡೋಣ. ದಟ್ಸ್ ವೈ ವಿ ಆರ್ ಗೋಯಿಂಗ್ ಟು ಬಿ ಡಿಸ್ಕಸ್ ಲಿಟಲ್ ಬಿಟ್ ಇನ್ಫಾರ್ಮೇಶನ್ ಅಬೌಟ್ ದಿ ಪ್ಲೇಸಸ್. ಈ ಮಾಹಿತಿ ಕರೆಕ್ಟಾಗಿ ಚೆನ್ನಾಗಿ ಗೊತ್ತಿತ್ತು. ಇದು ಯಾಕೆ ಗೊತ್ತಿರ್ಬೇಕ್ರಿ ಅಂತಂದ್ರೆ ಓದ್ತಿರ್ತೇವೆ ನೀವು. ಇಟ್ ಮೀನ್ಸ್ ಯು ಆರ್ ಗೆಟಿಂಗ್ ಟು ಬಿ ಸ್ಟಡಿ ಅಬೌಟ್ ದಿ ವಾಟ್ ಎವರ್ ಇಟ್ ಮೇ ಬಿ ಏನ್ಷಿಯಂಟ್ ಆರ್ ಇಟ್ ಮೇ ಬಿ ಮಿಡಿವಲ್ ಆರ್ ಇಟ್ ಮೇ ಬಿ ಮಾಡರ್ನ್. ಅಂದ್ರೆ ಪ್ರಾಚೀನ ಇತಿಹಾಸ ಆಗಿರ್ಬೋದು, ಮಧ್ಯಕಾಲೀನ ಭಾರತದ ಇತಿಹಾಸ ಆಗಿರ್ಬೋದು, ಅಥವಾ ಯಾವ್ದ್ರಿ ಪ್ರಸ್ತುತ ಭಾರತದ ಇತಿಹಾಸ ಓದ್ತಿರ್ತೀರಿ. ಆದ್ರೆ ಪ್ರಾಚೀನ ಇತಿಹಾಸ, ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿರುವಂಥ ಪ್ರಮುಖ ಪ್ರದೇಶಗಳು ಯಾವುದವ್ರಿ? ಪ್ರಾಚೀನ ಹೆಸರು. ಹಾಗಾಗಿ ಇತಿಹಾಸ ಓದಬೇಕಾಗಿತ್ತು ಅಂತಂದ್ರೆ ಒಟ್ಟಾರೆಯಾಗಿ ಪ್ರಮುಖವಾಗಿ ಆ ಸ್ಥಳಗಳ ಮಾಹಿತಿ ಗೊತ್ತಿರುವುದು ಅವಶ್ಯಕ. ಹಾಗಾಗಿ ಆ ಸ್ಥಳಗಳ ಪ್ರಾಚೀನ ಹೆಸರುಗಳು ಏನದವು, ಈಗ ಪ್ರಸ್ತುತ ಹೆಸರುಗಳು ಏನದವು ಅನ್ನೋದನ್ನ ನೋಡೋಣ. ಓಕೆ, ಏನದವ್ರಿ ಫಸ್ಟ್ ಅಲ್ಲಿ ಏನ್ ಕೊಟ್ರಿ? ಫಸ್ಟ್ ರೀ ದೇರ್ ಇಸ್ ಅ ಸೌರಾಷ್ಟ್ರ. ಏನಂತ ಕರಿತಿದ್ರು? ಸೌರಾಷ್ಟ್ರ ಪ್ರಸ್ತುತ ಏನಂತ ಕರಿತಾರೆ? ಇಟ್ ಮೀನ್ಸ್ ದಿಸ್ ಇಸ್ ದಿ ಏನ್ಷಿಯಂಟ್ ನೇಮ್. ಅಂದ್ರೆ ಪ್ರಾಚೀನ ಕಾಲದಲ್ಲಿ ಸೌರಾಷ್ಟ್ರ ಅಂತ ಕರಿತಿದ್ರು. ನಾವು ಪ್ರೆಸೆಂಟ್ ವಿ ಕಾಲ್ಡ್ ಇಟ್ ಆಸ್ ಏನಂತ ಕರಿತೀವಿ? ಸೌರಾಷ್ಟ್ರವನ್ನ ಗುಜರಾತ್. ಏನಂತ ಕರಿತೀವಿ? ಇದು ಗುಜರಾತ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ದರ್ ಇಸ್ ಅ ಕಳಿಂಗ. ಕಳಿಂಗ ಅನ್ನೋ ಪ್ರದೇಶ ಐತಿ. ಈ ಕಳಿಂಗ ಅನ್ನೋದನ್ನ ಪ್ರಸ್ತುತ ಏನಂತ ಕರಿತೀವಿ? ಏನ್ರಿ? ಒಡಿಸ್ಸಾ. ಯಾವ್ದ್ರಿ? ಒಡಿಸ್ಸಾ. ನೆಕ್ಸ್ಟ್ ಒನ್ ವಿದರ್ಭ. ಎಲ್ಲಿ ಬರ್ತೈತ್ರಿ ವಿದರ್ಭ ಅನ್ನೋ ಪ್ರದೇಶ? ವಿದರ್ಭ ಅಂದ್ರೆ ಎಲ್ಲಿ ಬರ್ತೈತ್ರಿ? ಈಗ ಎಲ್ಲಿ ಬರ್ತೈತ್ರಿ ಅದ ಹೆಸರು ಹೇಳಿದ್ರೆ ಗೊತ್ತಾಗಲ್ಲ. ಹಾಗಾಗಿ ಆ ಪ್ರಸ್ತುತ ಹೆಸರು ವಿದರ್ಭದ ಏನ್ರಿ? ಮಹಾರಾಷ್ಟ್ರ. ಏನ್ರಿ? ಮಹಾರಾಷ್ಟ್ರ. ಮಹಾರಾಷ್ಟ್ರ. ನೆಕ್ಸ್ಟ್ ಒನ್ ರೇವತಿಪುರ್. ಎಲ್ರಿ ರೇವತಿಪುರ್? ದಿಸ್ ಇಸ್ ಆಲ್ಸೋ ಏನ್ಷಿಯಂಟ್ ನೇಮ್. ಇದು ಕೂಡ ಪ್ರಾಚೀನ ಹೆಸರು. ಪ್ರಸ್ತುತ ಏನಿದು? ಗೋವಾ. ಏನಿದೆ? ಪ್ರಸ್ತುತ ಹೆಸರು ಗೋವಾ ಅಂತ ಹೇಳ್ಬೋದು. ಅದೇ ರೀತಿ ಬುಂದೇಲಖಂಡ್ ಕೇಳಿರಿ. ಭಾರತದಲ್ಲಿರುವಂಥ ಕೆಲವಷ್ಟು ಐತಿಹಾಸಿಕ ಮನೆತನಗಳು ಬರ್ತಾವು. ಅದರಲ್ಲಿ ಈ ಬುಂದೇಲಖಂಡ ಪ್ರದೇಶ, ಬುಂದೇಲಖಂಡದ ಚಂದೇಲರು ಅಂತ ಬರ್ತೈತಿ. ಎಲ್ಲಿ ಬರ್ತೈತ್ರಿ ಬುಂದೇಲಖಂಡ? ಫ್ರಮ್ ನಾರ್ತ್ ಟು ಸೌತ್, ಈಸ್ಟ್ ಟು ವೆಸ್ಟ್. ಫ್ರಮ್ 3000 ಎಷ್ಟೈತ್ರಿ ಉದ್ದ ಮತ್ತು ಅಗಲ? 3214 ಕಿಲೋಮೀಟರ್ದಿಂದ ನೆಕ್ಸ್ಟ್ 2993 ಕಿಲೋಮೀಟರ್ ಭೂ ಪ್ರದೇಶದಲ್ಲಿ ಈ ಬುಂದೇಲಖಂಡ ಎಲ್ಲಿ ಬರ್ತೈತಿ ಅಂತ ಕೇಳಿದ್ರೆ ದೆನ್ ವಾಟ್ ಟು ಡು? ಇವೊಂದು ಯು ಹ್ಯಾವ್ ಐಡಿಯಾ ಅಬೌಟ್ ಬುಂದೇಲಖಂಡದ ಚಂದೇಲೂರು ಅಂತ ಗೊತ್ತೈತಿ. ಆದ್ರೆ ಈ ಪ್ರದೇಶ ಎಲ್ಲಿ ಬರ್ತೈತಿ? ನಾವು ಇಟ್ ಈಸ್ ಕಾಲ್ಡ್ ಆಸ್ ಏನ್ರಿ? ಉತ್ತರಾಂಚಲ, ಉತ್ತರಾಖಂಡ ಅಂತ ಏನ್ ಕರಿತೀವಲ್ಲ ಅದೇ ಉತ್ತರಾಖಂಡ. ಎಲ್ರಿ? ಅಲ್ಲಿ ಬರ್ತೈತಿ ಉತ್ತರಾಖಂಡ. ನಾವು ಎಲ್ಲಿದ? ಉತ್ತರಾಖಂಡ ಅಂತ ಹೇಳ್ಬೋದು. ನೆಕ್ಸ್ಟ್ ಮಗಧ. ಅಂಗ, ಮಗಧ, ಕಾಶಿ, ಕೋಸಲ ಕೇಳಿರಿ. ಇವನ್ನ ಎದುರು ನೀವು ಮಹಾಜನಪದಗಳು ಅಂತ ಬರ್ತದೆ ಪ್ರಾಚೀನ ಕಾಲದಲ್ಲಿ. ಹಾಗಾಗಿ ಮಗಧ ಅನ್ನೋದು ಎಲ್ಲಿ ಬರ್ತೈತಿ? ವೇರ್ ಇಟ್ ಈಸ್ ಲೊಕೇಟೆಡ್? ನಾವು ಬಿಹಾರ್. ಎಲ್ಲಿ ಬರ್ತೈತಿ? ಇದು ಬಿಹಾರ್. ನೆಕ್ಸ್ಟ್ ಪಾಟಲಿಪುತ್ರ. ಸಿಟಿ ಆಫ್ ಫ್ಲವರ್ಸ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ದಿ ಸಿಟಿ ಆಫ್ ಫ್ಲವರ್ಸ್. ಹೂಗಳ ರಾಜಧಾನಿ, ಹೂಗಳ ಪ್ರಮುಖ ಕುಸುಮಪುರ ಅಂತ ಕೂಡ ಕರೀತಾರೆ ಇದಕ್ಕೆ. ಓಕೆ, ಅದೇನೇ ಇರಲಿ, ಈ ಪಾಟಲಿಪುತ್ರದ ಪ್ರಸ್ತುತ ಹೆಸರು ಇಟ್ ಈಸ್ ಆಲ್ಸೋ ಕ್ಯಾಪಿಟಲ್ ಆಫ್ ಎಲ್ರಿ? ಬಿಹಾರದಲ್ಲಿ. ಅದು ಯಾವ್ದ್ರಿ? ಪಾಟಲಿಪುತ್ರ ಅಂತ ಯಾವ್ದು ಕರಿತೀವಿ? ಪಾಟ್ನಾ. ನಾವು ನಾವು ಪಾಟ್ನಾ ಅಂತ ಕರಿತೀವಲ್ಲ, ಈ ಪಾಟ್ನಾದ ಹೆಸರೇ ಮೊದಲ ಏನಿತ್ತು? ಪಾಟಲಿಪುತ್ರ ಅಂತ ಆಗಿತ್ತು. ಓಕೆ, ನೆಕ್ಸ್ಟ್ ಒನ್ ಸುವರ್ಣಗಿರಿ. ಎಲ್ಲಿ ಬರ್ತೀರಿ ಸುವರ್ಣಗಿರಿ? ಇಟ್ ಈಸ್ ಆಲ್ಸೋ ಕಮ್ಸ್ ಅಂಡರ್ ಕರ್ನಾಟಕ ಆರ್ ಬಿಹಾರ್? ಎಲ್ಲಿ ಬರ್ತೈತ್ರಿ? ಕರ್ನಾಟಕದಲ್ಲಿ ಬರ್ತೈತಿ. ಹಂಗಾರೆ ಕರ್ನಾಟಕದಲ್ಲಿ ಎಲ್ಲಿ? ಎಲ್ಲಿ ಕರ್ನಾಟಕದಲ್ಲಿ? ಕಲ್ಯಾಣ ಕರ್ನಾಟಕ. ಹೇಳ್ರಿ ನೋಡೋಣ, ಕಲ್ಯಾಣ ಕರ್ನಾಟಕ ಅಂದ್ರೆ ಇವಾಗಾದ್ರು ಎಲ್ಲಿ ಬರ್ತೈತ್ರಿ? ಸುವರ್ಣಗಿರಿ. ಎಲ್ಲಿ ಬರ್ತೈತ್ರಿ? ಕೊಪ್ಪಳ. ಎಲ್ರಿ? ಕೊಪ್ಪಳ. ನೆಕ್ಸ್ಟ್ ಒನ್ ವಾತಾಪಿ. ದಿಸ್ ಈಸ್ ಮ್ಯಾಂಡೇಟರಿ ಟು ನೋ ಅಬೌಟ್ ಇಟ್. ವೈ? ಬಿಕಾಸ್ ಆಫ್ ದಿಸ್ ಇಸ್ ಅ ಮೇಜರ್ ಹಿಸ್ಟಾರಿಕಲ್. ದೇರ್ ಇಸ್ ಅ ಡೈನಾಸ್ಟಿ. ಮನೆತನ ಐತಿ, ಪ್ರಮುಖವಾದಂಥ ಮನೆತನ. ಅದು ಎಲ್ರಿ? ಭಾರತದ ಕರ್ನಾಟಕದಲ್ಲಿ. ಹಾಗಾಗಿ ವಾತಾಪಿಯ ಪ್ರಸ್ತುತ ಹೆಸರು ಏನು? ಏನ್ರಿ ಪ್ರಸ್ತುತ ಹೆಸರು ವಾತಾಪಿ ಅಂತಂದ್ರ? ಬಾದಾಮಿ. ಯಾವ್ದು ಬರ್ತೈತಿ? ಬಾದಾಮಿ. ಎಲ್ಲಿ ಬಂತಾನ? ಬಾದಾಮಿಯ ಚಾಲುಕ್ಯರು. ಅದರಲ್ಲಿ ಪ್ರಮುಖವಾಗಿ ಇಮ್ಮಡಿ ಪುಲಿಕೇಶಿ ಅಂತ ಬರ್ತೈತಿ. ಉತ್ತರ ಪ್ರದೇಶ್ವರ, ದಕ್ಷಿಣ ಪ್ರದೇಶ್ವರ, ಉತ್ತರ ಪ್ರದೇಶ್ವರದ ಹರ್ಷವರ್ಧನನೊಂದಿಗೆ ಹೋರಾಟ ಮಾಡಿದಂಥ ದಕ್ಷಿಣ ಪ್ರದೇಶ್ವರ ಯಾರ್ರಿ? ಇಮ್ಮಡಿ ಪುಲಿಕೇಶಿ. ಈ ಯಾವ ಮನೆತನಕ್ಕೆ ಸೇರಿದಾನ? ಬಾದಾಮಿ ಮನೆತನ. ಹಾಗಾಗಿ ಬಾದಾಮಿ ಮೊದಲು ಏನಂತ ಕರಿತಿದ್ರು? ಅದಕ್ಕೆ ವಾತಾಪಿ. ಬಾದಾಮಿ ಚಾಲುಕ್ಯರು ಅಂತ ಚಾಲುಕ್ಯ ಮನೆತನ ಏನೈತಲ್ಲ, ಆ
ಚಾಲುಕ್ಯ ಮನೆತನ ಇರುವುದು ಬಾದಾಮಿಯಲ್ಲಿ. ಹಾಗಾಗಿ ಆ ಬಾದಾಮಿಯ ಪ್ರಾಚೀನ ಹೆಸರು ವಾತಾಪಿ. ಈ ಹೆಸರುಗಳು ತಿಳಿದುಕೊಳ್ಳುವುದು ಅಷ್ಟು ಅವಶ್ಯಕ ಐತಿ. ಓಕೆ, ನೆಕ್ಸ್ಟ್ ಹೇಳಿದ್ರೆ ಕಿಸುವಳಲ್. ಎಲ್ಲಿ ಬರ್ತಿರೋದು ಕಿಸುವಳಲ್? ಕೇರಿ ಹೆಸರು ಅದನ್ನ. ದಿಸ್ ಇಸ್ ಆಲ್ಸೋ ಬಿಲಾಂಗ್ಸ್ ಟು ಅವರ್ ಕರ್ನಾಟಕ. ನೋಡಿ ಏನಿದೆ ಬಂತು ನೋಡಿ, ಪ್ರಾಚೀನ ಹೆಸರು ಮತ್ತು ಪ್ರಸ್ತುತ ಹೆಸರು ಅಂದ್ರೆ ಐತಿಹಾಸಿಕ ಸ್ಥಳಗಳು ಏನದಲ್ಲ ಇವುಗಳು ಪ್ರಾಚೀನ ಹೆಸರುಗಳು ಏನದವು, ಈ ಪ್ರಸ್ತುತ ಹೆಸರುಗಳು ಏನದವು ಗೊತ್ತಾಗಬೇಕು. ಇವು ಗೊತ್ತಾದಾಗ ನೆಕ್ಸ್ಟ್ ನೀವು ಹಿಸ್ಟ್ರಿ ಹೋದಾಗ ನಿಮ್ಗೆ ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡಿಂಗ್ ಐತಿ. ಇಟ್ ಮೀನ್ಸ್ ಇಫ್ ಯು ಆರ್ ಗೆಟ್ ಟು ಬಿ ವೇರ್ ಇಟ್ ಹ್ಯಾಸ್ ಟು ಬಿ ಲೊಕೇಟೆಡ್ ಫಿಸಿಯೋಗ್ರಫಿ ಅಂದ್ರೆ ಫಿಸಿಕಲಿ ಎಲ್ಲಿ ಐತಿ ಇದು ಮನೆತನ, ಎಲ್ಲಿ ಐತಿ ಅನ್ನೋದು ಗೊತ್ತಾಗೈತಿ. ಹಂಗ ಸೈನ್ಸಲ್ಲಿ ತೇರಿಕೆಯಿಂದ ಪ್ರಾಕ್ಟಿಕಲ್ ಹೆಂಗ ಅಂತಾರ ಹಂಗ ಇಲ್ಲಿ ಹಿಸ್ಟ್ರಿ ತೇರಿಕೆ ಇದ್ರೆ ಅದು ಫಿಸಿಕಲ್ ಎಲ್ಲಿ ಐತಿ ಅಂತಂದು ಗೊತ್ತಾಗಬೇಕಲ್ಲ, ಹಂಗಾಗಿ ಹೇಳಕೈತಿದ್ದು. ಓಕೆ, ನೆಕ್ಸ್ಟ್ ದೇರ್ ಇಸ್ ವಿಚ್ ಇಸ್ ದಟ್ ಕಿಸುವಳಲ್. ಎಲ್ಲಿ ಬರ್ತೈತಿ ಅದು ಕಿಸುವಳಲ್? ಇಟ್ ಬಿಲಾಂಗ್ಸ್ ಟು ಇನ್ ಕರ್ನಾಟಕ. ಓಕೆ, ಇನ್ ಕರ್ನಾಟಕ ವಿಚ್ ಪ್ಲೇಸ್ ದಟ್ ಈಸ್ ಕಾಲ್ಡ್ ಆಸ್ ಕಿಸುವಳಲ್. ಯಾವ ಪ್ಲೇಸಿಗೆ ಕರಿತಿದ್ರಿ? ಪಟ್ಟದ ಕಲ್ಲು. ಯಾವ್ದ್ರಿ? ಪಟ್ಟದ ಕಲ್ಲು. ನೆಕ್ಸ್ಟ್ ಒಕ್ಕುಂದ. It is famous in also it is also belongs to our Karnataka and it is also in area wise. ಕರ್ನಾಟಕದಲ್ಲಿ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ಜಿಲ್ಲೆ ಯಾವ್ದ್ರಿ? ಅದು ಒಕ್ಕುಂದ, ಬೆಳಗಾವಿ. ಯಾವ್ದ್ರಿ? ಬೆಳಗಾವಿ. ನೆಕ್ಸ್ಟ್ ವೇಲಾಪುರ್. ಎಲ್ಲಿ ಬರ್ತೀರಿ ವೇಲಾಪುರ? ವೇರ್ ಇಸ್ ದಟ್ ಕೇರಿ ಹೆಸರು ನಾಗಲಾಪುರ್ ಕೇರಿ, ವೇಲಾಪುರ್ ಕೇರಿ ಇವೆಲ್ಲ ಬರ್ತಾವು. ಎಲ್ಲಿ ಬರ್ತೈತಿ ವೇಲಾಪುರ? ಇದು ಕೂಡ ಕರ್ನಾಟಕದಲ್ಲೇ ನೋಡ್ರಿ, ಕರ್ನಾಟಕದವು. ಇದು ಕೂಡ ಕರ್ನಾಟಕದಲ್ಲಿ ಬರ್ತೈತಿ. ವೇಲಾಪುರ ಅನ್ನೋದು ಯಾವ ಹೆಸರು, ಯಾವುದರ ಹೆಸರು ಅದು? ವೇಲಾಪುರ ಅನ್ನೋದು ಬೇಲೂರು ಹಳೆಬೀಡು. ಕೇಳಿರಿ? ಬೇಲೂರಿನ ಹೆಸರು ಇದು ಅಲ್ಲ, ಇಲ್ಲಿ ಬರ್ತೈತಿ, ಕರ್ನಾಟಕದಲ್ಲೇ ಬರ್ತೈತಿ ಬೇಲೂರು. ನೆಕ್ಸ್ಟ್ ದ್ವಾರ ಸಮುದ್ರ. ಇಟ್ ಮೀನ್ಸ್ ದೇರ್ ಇಸ್ ಅ ಫೇಮಸ್ ಯಾವ್ದ್ರಿ? ಕರ್ನಾಟಕನ್ ಡೈನಾಸ್ಟಿ, ಪ್ರಮುಖ ಮನೆತನ. ಕರ್ನಾಟಕವನ್ನು ಆಳಿದ ಪ್ರಮುಖ ಮನೆತನಗಳಲ್ಲಿ ಈ ಪ್ರದೇಶದಿಂದ ಬಂದಂತಹ ಮನೆತನವೂ ಐತಿ. ಆ ಪ್ರದೇಶದಿಂದ ಬಂದಂತಹ ಮನೆತನ ಯಾವುದು? ದ್ವಾರ ಸಮುದ್ರದ ಹೊಯ್ಸಳರು ಅಂತ ಹೇಳ್ತೀವಿ. ಎಲ್ಲಿ ಬರ್ತೈತಿ ಅದು ಹೊಯ್ಸಳರು? ದ್ವಾರ ಸಮುದ್ರದ ಹೊಯ್ಸಳರು ಕರ್ನಾಟಕದಲ್ಲಿ ಬರ್ತೈತಿ. ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಬರ್ತೈತಿ? ಹಾಸನ್ ಜಿಲ್ಲೆಯಲ್ಲಿ ಬರ್ತೈತಿ. ಹಾಸನ್ ಜಿಲ್ಲೆಯಲ್ಲಿ ಬರುವಂತಹ ಈ ದ್ವಾರ ಸಮುದ್ರದ ಪ್ರಸ್ತುತ ಹೆಸರು ಏನು ಅಂತ ಕೇಳಿದ್ರೆ ಏನಿದೆ ಪ್ರಸ್ತುತ ಹೆಸರು? ಹಳೆಬೀಡು. ದ್ವಾರ ಸಮುದ್ರದ ಹೊಯ್ಸಳರು ಅಂತ ಕೇಳ್ತಿರಲ್ಲ, ಹಳೆಬೀಡಿನ ಹೊಯ್ಸಳರು ಅಂತ ಕೂಡ ಕರಿಬಹುದು. ಇವಾಗ ಏನಿದ? ಹಳೆಬೀಡು. ನೆಕ್ಸ್ಟ್ ಮಹಾಬಲಿಪುರಂ. ದಿಸ್ ಈಸ್ ಆಲ್ಸೋ ಒನ್ ಮೋರ್ ಫೇಮಸ್ ಡೈನಾಸ್ಟಿ. ಪ್ರಮುಖವಾದ ರಾಜಮನೆತನ ಐತಿ ಇಲ್ಲಿ ಮಹಾಬಲಿಪುರಂ. ಅದು ಎಲ್ಲಿ ಬರ್ತೈತಿ? ಮೊದಲಿದೆ ಯಾವ ರಾಜ್ಯದಲ್ಲಿ ಬರ್ತೈತಿ ಅಂತ ತಿಳ್ಕೊಂಡು. ಇಟ್ ಮೀನ್ಸ್ ಇಟ್ ಈಸ್ ಕಮ್ಸ್ ಅಂಡರ್ ದಿ ತಮಿಳುನಾಡು. ಎಲ್ಲಿ ಬರ್ತೈತಿ? ತಮಿಳುನಾಡು ಬರ್ತೈತಿ. ತಮಿಳುನಾಡಿನ ಮಹಾಬಲಿಪುರಂ ಪ್ರಾಚೀನ ಹೆಸರು, ಪ್ರಸ್ತುತ ಹೆಸರು ಏನು? ಏನ್ರಿದ? ಮಾಮಲ್ಲಪುರ. ಮಾಮಲ್ಲಪುರ ಪ್ರಸ್ತುತ ಹೆಸರು ಮಾಮಲ್ಲಪುರಂ. ಮಾಮಲ್ಲಪುರಂ. ಮಹಾಬಲಿಪುರಂ ಇದ್ದಿದ್ದು ಇವಾಗ ಮಾಮಲ್ಲಪುರಂ ಅಂತ ಕರೀತಾರ. ಅದು ತಮಿಳುನಾಡಿನಲ್ಲಿ ಬರುತ್ತದೆ. ನೆಕ್ಸ್ಟ್ ನಾಗಲಾಪುರ್. ಎಲ್ಲಿ ಬರ್ತದೆ ನಾಗಲಾಪುರ್? ಕೇರಿ? ನಾಗಲಾಪುರ್. ದಿಸ್ ಇಸ್ ಆಲ್ಸೋ ಒನ್ ಮೋರ್ ಇಂಪಾರ್ಟೆಂಟ್ ಪ್ಲೇಸ್. ಏನು ನಾಗಲಾಪುರ ಎಲ್ಲಿ ಬರ್ತೈತಿ? ಇದು ಕೂಡ ಕರ್ನಾಟಕದಲ್ಲಿ. ಹೇಳ್ರಿ ಇವಾಗ ಕರ್ನಾಟಕದಲ್ಲಿ ಅಂತಂದ್ರೆ ಹೊಸಪೇಟೆ. ನೆಕ್ಸ್ಟ್ ಗೌಡ ದೇಶ. ಯಾರು ಗೌಡ ದೇಶ ಎಲ್ಲಿ ಬರ್ತೈತಿ ಇರೋದು? ಗೌಡ ದೇಶದ ಶಶಾಂಕರು ಅಂತ ಬರ್ತಾರ. ಕೇರಿ ಹೆಸರು. ಇಟ್ ಮೀನ್ಸ್ ದೇರ್ ಇಸ್ ಅ ರೀಜನಲ್ ಕಿಂಗ್ಡಮ್ಸ್ ಇನ್ ಇಂಡಿಯಾ. ಭಾರತದಲ್ಲಿರುವಂತಹ ಕೆಲವಷ್ಟು ಪ್ರಾದೇಶಿಕ ರಾಜಮನೆತನಗಳು ಬರ್ತವೆ. ಆ ಪ್ರಾದೇಶಿಕ ರಾಜಮನೆತನಗಳು ಪ್ರಮುಖ ಪ್ರದೇಶಗಳದವು. ಆ ಪ್ರಮುಖ ಪ್ರದೇಶಗಳ ಪ್ರಸ್ತುತ ಹೆಸರುಗಳು ಏನು? ಗೌಡ ದೇಶ ಎಲ್ಲಿ ಬರ್ತೈತಿ? ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳದ ಪ್ರಾಚೀನ ಹೆಸರು ಗೌಡ ದೇಶ ಅಂತ ಕರಿತಿದ್ರು. ಓಕೆ, ನೆಕ್ಸ್ಟ್ ಲಲಿತಾ ಪಟಂ. ಎಲ್ಲಿ ಬರ್ತಿರ ಲಲಿತಾ ಪಟಂ ಅನ್ನುವಂಥ ಪ್ರದೇಶ? ಹೇಳ್ರಿ ನೋಡೋಣ, ಗೊತ್ತಿದ್ರ? ಲಲಿತಾ ಪಟಂ. ಆಲ್ರೆಡಿ ಯು ಆರ್ ಅವೇರ್ ಆಫ್ ಇಟ್. ಇನ್ ಕರ್ನಾಟಕ ಆರ್ ಇನ್ ಇಂಡಿಯಾ? ಎಲ್ಲಿ ಬರ್ತೈತ್ರಿ? ಕರ್ನಾಟಕನೂ ಅಲ್ಲ, ಇಂಡಿಯಾನೂ ಅಲ್ಲ. ಎಲ್ಲಿ ಬರ್ತೈತೆ ಅದು? ಪ್ರಮುಖವಾಗಿ ಆ ಪ್ರದೇಶ ಬರುವುದು ನೇಪಾಳ್. ಇಟ್ ಮೀನ್ಸ್ ನೇಪಾಳದ ರಾಜಧಾನಿ ಯಾವ್ದ್ರಿ? ಕಠ್ಮಂಡು ಅಂತ ಕರಿತೀವಿ. ಅದೇ ಕಠ್ಮಂಡುನ ಹೆಸರು ಏನು? ನೇಪಾಳದಲ್ಲಿ ಬರುವಂತ ಕಠ್ಮಂಡು. ನೇಪಾಳದ ರಾಜಧಾನಿ ಏನೈತಲ್ಲ ಕಠ್ಮಂಡು ಅಂತಂದು, ಆ ಕಠ್ಮಂಡುನ ಹೆಸರು ಏನು? ಪ್ರಾಚೀನ ಹೆಸರು ಲಲಿತಾ ಪಟಂ. ನೆಕ್ಸ್ಟ್ ಸಿಲೋನ್. ಯು ಆರ್ ಅವೇರ್ ಆಫ್ ಇಟ್ ಮೇ ಬಿ. ಇದು ಕೂಡ ನಿಮ್ಗೆ ಗೊತ್ತಿರಬಹುದು ಅಂತ ಅನ್ಸುತ್ತೆ. ಯಾವ್ದು ಇದು? ಶ್ರೀಲಂಕಾ.
ಭಾರತದೊಂದಿಗೆ ಜಲಗಡಿ ಹೊಂದಿರುವಂಥ ರಾಷ್ಟ್ರ ಯಾವುದು ಅಂತಂದ್ರೆ ಶ್ರೀಲಂಕಾ. ಶ್ರೀಲಂಕಾ ಕೂಡ ನಮ್ಮ ಭಾರತದೊಂದಿಗೆ ಜಲಗಡಿ ಹೊಂದೈತಿ. ಹಾಗಾದ್ರೆ ಅದರ ಪ್ರಾಚೀನ ಹೆಸರು ಶ್ರೀಲಂಕಾದ್ದು ಯಾವ್ದ್ರಿ? ಸಿಲೋನ್. ನೆಕ್ಸ್ಟ್ ಒನ್ ಸಯ್ಯಾಮ್. ಎಲ್ಲಿ ಬರ್ತೈತಿ ಇದು ಸಯ್ಯಾಮ್ ಅನ್ನೋದು? ಹೇಳಿ ನೋಡೋಣ. ಇದು ಸಯ್ಯಾಮನ ಪ್ರಸ್ತುತ ಹೆಸರು ಥೈಲ್ಯಾಂಡ್. ಏನ್ರಿ ಪ್ರಸ್ತುತ ಹೆಸರು ಅದ್ರದ್ದು? ಥೈಲ್ಯಾಂಡ್. ಕೇಳಿ ಥೈಲ್ಯಾಂಡ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ಅಂತ ಬರ್ತಾವ ಏನ್ರಲ್ಲಿ? ಭಾರತ ಏಷ್ಯಾ ರಾಷ್ಟ್ರದಲ್ಲಿ ಈಶಾನ್ಯ ರಾಷ್ಟ್ರಗಳು ಅಂತ ಬರ್ತಾವಲ್ಲ, ಅಲ್ಲಿ ಬರುವಂತ ಈ ಥೈಲ್ಯಾಂಡಿನ ಪ್ರಾಚೀನ ಹೆಸರೇ ಯಾವ್ದ್ರಿ? ಇದೆ ಸಯ್ಯಾಮ್. ಇವ್ನು ಕರೆಕ್ಟ್ ಆಗಿ ಬರ್ಕೊಳ್ಳಿ. ನೆಕ್ಸ್ಟ್ ಇವ್ನು ಕರೆಕ್ಟ್ ಆಗಿ ಬರ್ಕೊಂಡಿದ್ರಿ ಅಂತಂದ್ರೆ ವೆನ್ ಯು ಆರ್ ಗೆಟ್ ಟು ಬಿ ರೀಡ್ ಹಿಸ್ಟ್ರಿ ಇಟ್ ಬಿಕಮ್ಸ್ ಮಚ್ ಮೋರ್ ಈಸಿ ಟು ಅಂಡರ್ಸ್ಟ್ಯಾಂಡ್. ನಿಮ್ಗೆ ಏನಾದ್ರು ಹಿಸ್ಟ್ರಿ ತಿಳ್ಕೊಬೇಕು ಚೆನ್ನಾಗಿ ಅಂತಂದ್ರೆ ಮೊದಲ ಆ ಪ್ರಸ್ತುತ ಹೆಸರುಗಳು ಏನದವು, ನೆಕ್ಸ್ಟ್ ಅವು ಪ್ರಾಚೀನ ಹೆಸರುಗಳು ಏನದವು ತಿಳ್ಕೊರಿ. ಯಾಕಂತಂದ್ರೆ ಏನ್ಷಿಯಂಟ್ ಹಿಸ್ಟ್ರಿ ಓದಕತ್ತಿದ್ರಿ ಅಂತಂದ್ರೆ, ಪ್ರಾಚೀನ ಭಾರತದ ಇತಿಹಾಸ ಓದಕತ್ತಿದ್ರಿ ಅಂತಂದ್ರೆ ಅಲ್ಲಿ ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಪ್ರಾಚೀನ ಹೆಸರುಗಳನ್ನು ಕೊಟ್ಟಿರ್ತಾರ, ಅವಾಗ ಹುಚ್ಚು ಹೇಳ್ತೈತಿ. ಇಟ್ ಮೀನ್ಸ್ ವೇರ್ ಇಟ್ ಹ್ಯಾಸ್ ಟು ಬಿ ಲೊಕೇಟೆಡ್, ಎಲ್ಲಿ ಇರ್ಬೋದು. ಹಂಗ ಕನ್ಫ್ಯೂಸ್ ಆಗಬಾರ್ದು ಅಂತಂದ್ರೆ ಈ ಕರೆಕ್ಟಾಗಿ ಇವ್ನು ಬರ್ಕೋರಿ, ಹೆಸರು ಬರ್ಕೊಂಡು ಅವು ಎಲ್ಲೆಲ್ಲಿ ಬರ್ತಾವು ಅಂದ್ರೆ ಅವುಗಳ ಪ್ರಾಚೀನ ಹೆಸರುಗಳೇನೋ ಪ್ರಸ್ತುತ ಹೆಸರುಗಳೇನೋವನ್ನ ಕರೆಕ್ಟಾಗಿ ಬರ್ಕೊಂಡಿರ ಅಂತಂದ್ರೆ ದೆನ್ ಇಟ್ ಬಿಕಮ್ಸ್ ಈಸಿ. ರೈಟ್ ಇಟ್ ಫಾಸ್ಟ್ ಅಥವಾ ಸ್ಕ್ರೀನ್ಶಾಟ್ ತಗೋರಿ. ನೋಡ್ರಿ ಮತ್ತೆ ಮುಂದೆ ಇಂದ್ರಪ್ರಸ್ಥ ಎಲ್ಲಿ ಬರ್ತೀರಿ? ಇಂದ್ರಪ್ರಸ್ಥ ಅನ್ನೋದು ಇಂದ್ರಪ್ರಸ್ಥ ಅಂತ ಯಾವ ಪ್ರದೇಶಕ್ಕೆ ಕರೀತಾರ? ಕೇಳಿದೆ ಇಂದ್ರಪ್ರಸ್ಥ ಅನ್ನೋ ಪ್ರದೇಶದ ಹೆಸರಾದ್ರು ನಾವು ವಿ ಕಾಲ್ ಇಟ್ ಆಸ್ ದಿ ಕ್ಯಾಪಿಟಲ್ ಆಫ್ ಇಂಡಿಯಾ, ವಿಚ್ ಇಸ್ ದಟ್ ಒನ್? ದೆಹಲಿ. ಈಗ ಭಾರತದ ರಾಜಧಾನಿ ಯಾವುದಕ್ಕೆ ಕರಿತೀವಲ್ಲ ಅದು ದೆಹಲಿಗೆ ಓಲ್ಡ್ ನೇಮ್ ಏನಾಗಿತ್ತು? ಇಂದ್ರಪ್ರಸ್ಥ. ಪ್ರಸ್ತುತ ಏನು ಕರಿತೀವಿ? ದೆಹಲಿ. ನೆಕ್ಸ್ಟ್ ಕನ್ಯಾಕುಬ್ಜ. ಈ ಕನ್ಯಾಕುಬ್ಜದ ಪ್ರಸ್ತುತ ಹೆಸರು ಕನೌಜ್. ನೆಕ್ಸ್ಟ್ ಒನ್ ಪ್ರಯಾಗ್ರಾಜ್. ಎಲ್ಲಿ ಬರ್ತಿರೋದು ಪ್ರಯಾಗ್ರಾಜ? ಇದರ ಪ್ರಸ್ತುತ ಹೆಸರು ಏನು? ಪ್ರಯಾಗ್ರಾಜ ಎಲ್ಲಿ ಬರ್ತೈತಿ? ಯಾವ ರಾಜ್ಯದಲ್ಲಿ ಬರ್ತೈತಿ? ಹೇಳ್ಬಿಡೋಣ ಅದನ್ನ ಕರೆಕ್ಟಾಗಿ. ಪ್ರಯಾಗ್ರಾಜ್. ಡಿಡ್ ಯು ವಾಂಟ್ ದಿಸ್ ವರ್ಡ್? ಕೇಳಿ ಮೊದಲು ಎಲ್ಲಾದ್ರು ಪ್ರಯಾಗ್ರಾಜ್ ಬರೋದು ಉತ್ತರ ಪ್ರದೇಶದಲ್ಲಿ ಬರ್ತೈತಿ. ಆದ್ರೆ ಅದರ ಪ್ರಸ್ತುತ ಹೆಸರು ಏನು? ಏನದರ ಪ್ರಸ್ತುತ ಹೆಸರು? ಅಲಹಾಬಾದ್. ಏನದರ ಪ್ರಸ್ತುತ ಹೆಸರು? ಅಲಹಾಬಾದ್. UP. ಅಹಮದಾಬಾದ್. ದೇರ್ ಇಸ್ ಅ ಡಿಫರೆನ್ಸ್. ಅಲಹಾಬಾದ್ ಅಂಡ್ ಅಹಮದಾಬಾದ್. ಅಹಮದಾಬಾದ್ ಎಲ್ಲಿ ಬರ್ತೈತಿ? ಗುಜರಾತಲ್ಲಿ ಬರ್ತೈತಿ. ಅಲಹಾಬಾದ್ ಉತ್ತರ ಪ್ರದೇಶದಲ್ಲಿ ಬರ್ತೈತಿ. ಉಮನಾಬಾದ್ ಎಲ್ಲಿ ಬರ್ತೈತಿ ಅದು? ಕಮೆಂಟ್ ಹಾಕ್ರಿ ನೋಡೋಣ. ಇಲ್ಲಿ ಒಂದು ಅಲಹಾಬಾದ್ ಐತಿ, ಒಂದು ಅಹಮದಾಬಾದ್ ಐತಿ, ನೆಕ್ಸ್ಟ್ ಉಮನಾಬಾದ್ ಐತಿ. ಇಟ್ ಮೀನ್ಸ್ ದೇರ್ ಇಸ್ ಅ ಅಲಹಾಬಾದ್ ಲೊಕೇಟೆಡ್ ಇನ್ ಉತ್ತರ ಪ್ರದೇಶ್ ಅಂಡ್ ನೆಕ್ಸ್ಟ್ ವಿಚ್ ಇಸ್ ದಟ್ ಒನ್? ಅಲಹಾಬಾದ್ ಯಾವ್ದ್ರಿ? ಹುಮ್ನಾಬಾದ್. ಅಂಡ್ ನೆಕ್ಸ್ಟ್ ಒನ್ ಅಹಮದಾಬಾದ್. ಅಹಮದಾಬಾದ್ ಗುಜರಾತ್ ಬರ್ತೈತಿ. ನೆಕ್ಸ್ಟ್ ಉಮ್ನಾಬಾದ್ ಎಲ್ಲಿ ಬರ್ತೈತಿ? ಜಸ್ಟ್ ಯು ಆರ್ ನೋ ಅಬೌಟ್ ಇಟ್ ದೆನ್ ಕಮೆಂಟ್ ಹಾಕ್ರಿ. ನೆಕ್ಸ್ಟ್ ಒನ್ ಕಾಮರೂಪ. ಆಲ್ರೆಡಿ ಯು ಆರ್ ಅವೇರ್ ಆಫ್ ಇಟ್. ಇಟ್ ಮೀನ್ಸ್ ದೇರ್ ಇಸ್ ಅ ಏನ್ಷಿಯಂಟ್ ನೇಮ್. ಇದು ಕೂಡ ಪ್ರಾಚೀನ ಹೆಸರು. ಪ್ರಾಚೀನ ಭಾರತದ ಇತಿಹಾಸ ಓದುವಾಗ ಹೇಳ್ತೀರಿ ಹೆಸರು ಕಾಮರೂಪ ಅಂತಂದು. ಆ ಕಾಮರೂಪದ ಪ್ರಸ್ತುತ ಹೆಸರು ಏನು? ಏನು ಕಾಮರೂಪದ ಪ್ರಸ್ತುತ ಹೆಸರು? ಅಸ್ಸಾಂ. ಏನು ಕರಿತೀವಿ? ಅಸ್ಸಾಂನ ಪ್ರಾಚೀನ ಹೆಸರು ಕಾಮರೂಪ. ನೆಕ್ಸ್ಟ್ ಬರ್ಮಾ. ವೇರ್ ಇಸ್ ದಟ್ ಒನ್? ಬರ್ಮಾ. ನೋಡ್ರಿ ಹೇಳಿದ್ ಬರ್ಮಾ ಭಾರತದ ಪೂರ್ವ ದಿಕ್ಕಿನಲ್ಲಿರುವಂಥದ್ದು ಯಾವುದು? ಮಯನ್ಮಾರ್. ಅದೇ ಬರ್ಮಾ. ಯಾವ್ದ್ರಿ? ಮಯನ್ಮಾರ್. ಈ ಹೇಳುವಂತ ಪ್ರಮುಖ ಪ್ರದೇಶಗಳು ನಾಟ್ ಓನ್ಲಿ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್, ದಿಸ್ ಈಸ್ ಆಲ್ಸೋ ಯೂಸ್ಫುಲ್ ಫಾರ್ ದಿ ದೋಸ್ ಹೂ ಆರ್ ಸ್ಟಡಿಂಗ್ ಫಾರ್ 10th ಸ್ಟ್ಯಾಂಡರ್ಡ್. ಯಾಕಂದ್ರೆ 5 ಮಾರ್ಕ್ಸಿಗೆ ಅವ್ರಿಗೆ ಐತ್ರಿ. 5 ಮಾರ್ಕ್ಸಿಗೆ ಏನು ಪ್ಲೇಸ್ ಗುರುತಿಸೋದು ಅದಾವು. ಆ ಪ್ಲೇಸ್ ಗುರುತಿಸೋದ್ರಲ್ಲಿ ಅವ್ರಿಗೊಂದು ಪ್ರಾಚೀನ ಹೆಸರು ಕೊಡ್ಬೋದು. ಆ ಪ್ರಾಚೀನ ಹೆಸರು ಕೊಟ್ಟರು ಅಂತಂದ್ರೆ ನೆಕ್ಸ್ಟ್ ನಿಮ್ಗೆ ಗೊತ್ತಾಗೋದು ಹೆಂಗೆ. ಹಾಗಾಗಿ ಇದು SSLC ವಿದ್ಯಾರ್ಥಿಗಳಿಗೂ ಕೂಡ ಏನ್ರಿ ಉಪಯುಕ್ತ ಮಾಹಿತಿ ಅಂತ ಹೇಳ್ಬೋದು. ನೆಕ್ಸ್ಟ್ ಯಾವ್ದೈತ್ರಿ? ಮಹಿಷಪುರ. ಎಲ್ರಿ? ಮಹಿಷಪುರ. ಇಟ್ ಕಮ್ಸ್ ಅಂಡರ್ ಕರ್ನಾಟಕ ಅಂಡ್ ವಿಚ್ ಇಸ್ ದಿ ಪ್ರಾಪರ್ ಪ್ಲೇಸ್? ಯಾವ್ದ್ರಿ? ಕರ್ನಾಟಕದಲ್ಲಿ ಬರ್ತೈತೆ. ಆಯ್ತು ಅಂದ್ರೆ ಪ್ಲೇಸ್ ಯಾವ್ದ್ರಿ? ಕರ್ನಾಟಕದಲ್ಲಿ ಮೈಸೂರು. ನಾವೇನು ಮೈಸೂರು ಉತ್ಸವ ಮಾಡ್ತೀವಲ್ಲ, ಈ ಮೈಸೂರಿನ ಪ್ರಾಚೀನ ಹೆಸರು ಮಹಿಷಪುರ. ನೆಕ್ಸ್ಟ್ ಒನ್ ವೈಜಯಂತಿ. ಕೇಳಿ ವೈಜಯಂತಿ ಅನ್ನೋದು ದೇರ್ ಇಸ್ ಅ ಮೇಜರ್ ಕಿಂಗ್ಡಮ್
ಮೇಜರ್ ಡೈನಾಸ್ಟಿ, ಪ್ರಮುಖ ಮನೆತನ. ನಮ್ಮ ಕರ್ನಾಟಕವನ್ನಾಳಿದ ಕರ್ನಾಟಕದ ಪ್ರಮುಖ ಮನೆತನ ಯಾವುದೇ ಬನವಾಸಿ ಕದಂಬರು ಅಂತ ಕೇಳಿ. ಬಟ್ ಈ ವೈಜಯಂತಿ ಹೆಸರೇನ್ರಿ? ಅದೇ ಬನವಾಸಿ. ಇಲ್ಲಿ ಕದಂಬರು ಗೊತ್ತೈತಿ, ಕದಂಬರ ರಾಜಧಾನಿ ಇರ್ತೈತಿ, ಅದು ಅವರು ವೈಜಯಂತಿ ಅಂತ ಕೇಳಿದ್ರು ಅಂತಂದ್ರೆ ಯಾರಿಗೆ ಗೊತ್ತಾಯ ಬಂದಿರನು? ದೆನ್ ವಾಟ್ ಟು ಡು? ಇಟ್ ಮೀನ್ಸ್ ದ ವೈಜಯಂತಿ, ದ ಪ್ರೆಸೆಂಟ್ ನೇಮ್ ಈಸ್ ಕಾಲ್ಡ್ ಆಸ್ ದಿ ಬನವಾಸಿ. ಬನವಾಸಿ ಏನಂದ್ರೆ ವೈಜಯಂತಿ ಅಂತ ಏನ್ ಕರೀತಾರಲ್ಲ ಆ ಪ್ರದೇಶದ ಪ್ರಸ್ತುತ ಹೆಸರು ಯಾವ್ದ್ರಿ? ಬನವಾಸಿ. ಮೊದಲು ಏನಂತಿದ್ರು? ವೈಜಯಂತಿ ಅಂತಿದ್ರು. ಇಟ್ ಮೀನ್ಸ್ ದೇರ್ ಇಸ್ ಅ ಮೇಜರ್ ಕಿಂಗ್ಡಮ್ ಇನ್ ಕರ್ನಾಟಕ, ಫಸ್ಟ್ ಕಿಂಗ್ಡಮ್. ಕರ್ನಾಟಕವನ್ನಾದ ಕರ್ನಾಟಕದ ಪ್ರಮುಖ ಮೊದಲ ಮನೆತನ ಯಾವುದೇ? ಬನವಾಸಿಯ ಕದಂಬರು. ಹಾಗಾಗಿ ಈ ಬನವಾಸಿಯ ಪ್ರಾಚೀನ ಹೆಸರು ವೈಜಯಂತಿ ಅಂತ ಆಯ್ತು. ಓಕೆ, ನೆಕ್ಸ್ಟ್ ಒನ್ ಬೆಂದಕಾಳೂರು. ಇಟ್ ಮೀನ್ಸ್ ದಟ್ ಈಸ್ ಕ್ಯಾಪಿಟಲ್ ಆಫ್ ಕರ್ನಾಟಕ. ವಿಚ್ ಇಸ್ ದಟ್ ಒನ್? ಯಾವ್ದ್ರಿ? ಬೆಂಗಳೂರು ಅಂತ ಹೇಳ್ತೀರಿ. ಅದೇ ಬೆಂಗಳೂರಿನ ಪ್ರಾಚೀನ ಹೆಸರು ಬೆಂದಕಾಳೂರು. ಯಾವುದೇ? ಬೆಂಗಳೂರು. ಬೆಂಗಳೂರು. ನೆಕ್ಸ್ಟ್ ಒನ್ ಹದಿನಾಡು. ವೇರ್ ಇಸ್ ದಟ್ ಒನ್? ಕೇರಿಯಲ್ಲರ ಹೆಸರಾದ್ರು ಹದಿನಾಡು ಏನದ ಹೆಸರದ ಎಲ್ಲಾದ್ರು? ಡಿಡ್ ಯು ಹರ್ಡ್ ದಿಸ್ ವರ್ಡ್? ಕೇರಿ ಹದಿನಾಡು. ಯಾವ್ದ್ರಿ? ಯಳಂದೂರು. ಯಳಂದೂರು. ನೆಕ್ಸ್ಟ್ ಅವನ ಸೊಸೆಯೂರು. ಇದನ್ನು ಕೂಡ ಪ್ರಾಚೀನ ಹೆಸರು. ಅದು ಕೂಡ ಪ್ರಾಚೀನ ಭಾರತ ಇತಿಹಾಸ ಓದುವಾಗ ಬರುವಂತ ಪ್ರಮುಖ ಹೆಸರು. ಹಾಗಾಗಿ ಸೊಸೆಯೂರಿನ ಪ್ರಸ್ತುತ ಹೆಸರು ಯಾವ್ದ್ರಿ? ಅಂಗಡಿ. ಯಾವ ಅಂಗಡಿ ಅಂದ್ರೆ ಎಲ್ಲಿ ಬರ್ತೈತಿ ಅಂಗಡಿ? ಪ್ರದೇಶ ಅಂಗಡಿ. ಇಟ್ ಕಮ್ಸ್ ಅಂಡರ್ ಚಿಕ್ಕಮಗಳೂರು ಡಿಸ್ಟಿಕ್. ಎಲ್ಲಿ ಬರ್ತೈತಿ? ಸೊಸೆಯೂರು ಚಿಕ್ಕಮಗಳೂರು ಡಿಸ್ಟಿಕ್ ಬರ್ತೈತಿ. ಆ ಸೊಸೆಯೂರಿನ ಪ್ರಸ್ತುತ ಹೆಸರು ಯಾವ್ದ್ರಿ? ಅಂಗಡಿ ಅಂತ ಗೊತ್ತಾಯ್ತು. ಓಕೆ, ನೆಕ್ಸ್ಟ್ ಒನ್ ಲಟ್ಟೂರು ಅಥವಾ ಏನಂತ ಕರೀತಾರೆ? ಲಟ್ಟೂರು, ಲಟ್ಟಲೂರು, ಆರಲಟ್ಟೂರು, ಎಲ್ಲಿ ಏನಂತ ಕರಿಬೋದು? ಈಗ ಪ್ರಸ್ತುತ ಅದಕ್ಕೆ ಹೆಸರು ಅದು ಎಲ್ಲಿ ಬರ್ತೈತಿ? ಯಾವ ರಾಜ್ಯದಲ್ಲಿ ಬರ್ತೈತಿ? ಲಟ್ಟಲೂರು ಕಾಳ್ಯಾಸ್ ಏನ್ ಕರೀತಾರೆ ಲಟ್ಟಲೂರಿಗೆ? ಈಗ ಲಟ್ಟಲೂರು ಯಾವ್ದ್ರಿ? ಲಾತೂರ್ ಅಂತ ಕರೀತಾರೆ. ಎಲ್ಲಿ ಬರ್ತೈತಿ ಲಾತೂರು? ಎಲ್ಲಿ ಬರ್ತೈತ್ರಿ? ಇಟ್ ಕೇಮ್ಸ್ ಅಂಡರ್ ದಿ ಮಹಾರಾಷ್ಟ್ರ. ಓಕೆ, ಮಹಾರಾಷ್ಟ್ರದಲ್ಲಿ ಬರ್ತೈತಿ. ಅದಕ್ಕೆ ಲಟ್ಟಲೂರಿನ ಪ್ರಸ್ತುತ ಹೆಸರು ಏನ್ರಿ? ಲಾತೂರು. ಲಾತೂರ್ ಅಂತ ಏನ್ ಕರಿತೀರೋ ಮಹಾರಾಷ್ಟ್ರದ ಲಾತೂರಿಗೆ, ಲಾತೂರಿನ ಪ್ರಾಚೀನ ಹೆಸರು ಲಟ್ಟಲೂರು ಅಂತ ಕರಿತಿದ್ರು. ಓಕೆ, ನೆಕ್ಸ್ಟ್ ಒನ್ ಯಾವ್ದ್ರಿ? ಓಕೆ, ಸಾರಿ, ಅದನ್ನೇ 2 ಸಲ ಆಗಿದ್ರದ. ಸಾರಿ. ಓಕೆ, ನೆಕ್ಸ್ಟ್ ಒನ್ ಯಲಿಚಪುರ. ದಿಸ್ ಈಸ್ ಮೇಜರ್ ಒನ್ ಮೋರ್ ಇಂಪಾರ್ಟೆಂಟ್ ಪ್ಲೇಸ್. ವೇರ್ ಇಸ್ ದಟ್ ಒನ್ ಅಂಡ್ ವಿಚ್ ಇಸ್ ದಟ್ ಒನ್? ವಾಟ್ ಈಸ್ ದಿ ಪ್ರೆಸೆಂಟ್ ನೇಮ್? ಯಾವ್ದ್ರಿ ಪ್ರೆಸೆಂಟ್ ನೇಮ್? ಯಲಿಚಪುರದ ಪ್ರಸ್ತುತ ಹೆಸರು ಯಾವ್ದ್ರಿ? ಎಲ್ಲೂರ. ಎಲ್ಲಿ ಬರ್ತೈತಿ ಹಂಗಾರೆ ದೂರ? ದಿಸ್ ಇಸ್ ಆಲ್ಸೋ ಮೇಜರ್ ಪ್ಲೇಸ್ ಫ್ರಮ್ ancient onwards, ancient historical history onwards. That's why this is also where it is located. This is also located in Maharashtra. ಏನ್ರಿ? ಪ್ರಮುಖವಾಗಿ ನಮ್ಮ ಭಾರತದ ಇತಿಹಾಸವನ್ನು ಓದಕತ್ತಿದ್ರಿ ಅಂತಂದ್ರೆ ಪ್ರಾಚೀನ ಇತಿಹಾಸ, ಮಧ್ಯಕಾಲೀನ ಇತಿಹಾಸ, ನೆಕ್ಸ್ಟ್ ಆಧುನಿಕ ಭಾರತದ ಇತಿಹಾಸ ಓದಕತ್ತಿದ್ರಿ ಅಂತಂದ್ರೆ ಈ ಎಲ್ಲಾ ಪ್ರದೇಶಗಳಲ್ಲಿ ಕೆಲವಷ್ಟು ಪ್ರಮುಖ ಹೆಸರುಗಳು ಬದಲಾವಣೆ ಅದಾವ. ಈ ಪ್ರಮುಖ ಬದಲಾವಣೆ ಹೆಸರುಗಳು ಏನದಾವಲ್ಲ ಆ ಪ್ರಾಚೀನ ಹೆಸರು ಏನದು, ಪ್ರಸ್ತುತ ಹೆಸರು ಏನದು, ಇವನ್ನ ನೋಡ್ಕೊಂಡು ನೆಕ್ಸ್ಟ್ ಹಿಸ್ಟ್ರಿ ಓದಿರಿ ಅಂತಂದ್ರೆ ದೆನ್ ಇಟ್ ಬಿಕಮ್ಸ್ ಈಸಿ. ಅಂದ್ರೆ ಥಿಯರಿ ಓದಿ ಪ್ರಾಕ್ಟಿಕಲ್ ಏನು ಮಾಡೋದು ಅಂತಾರಲ್ಲ ಆ ರೀತಿ ಹೆಲ್ಪ್ ಆಕೈತಿ. ಅಂದ್ರೆ ನಿಮ್ಗೆ ಸರಿಯಾಗಿ ತಿಳಿತೈತಿ. ಈ ಪ್ರಮುಖವಾಗಿ ಪ್ರದೇಶಗಳನ್ನ ಗುರುತಿಸ್ರಿ, ನೆಕ್ಸ್ಟ್ ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಆಗೈತಿ. ಇವು ನಾಟ್ ಓನ್ಲಿ ಫಾರ್ ಯುವರ್ ಕಾಂಪಿಟೇಟಿವ್, ಇವೊಂದು ದೋಸ್ ಹೂ ಆರ್ ಪ್ರಿಪೇರಿಂಗ್ ಫಾರ್ ದಿ 10th ಸ್ಟ್ಯಾಂಡರ್ಡ್. ಇಲ್ಲಿ 10ನೇ ತರಗತಿ ಯಾರು ಓದಾಕತ್ತಿಲ್ಲ ಅವ್ರಿಗೆ 5 ಮಾರ್ಕ್ಸ್ ಐತ್ರಿ. ಇಫ್ ಯು ಆರ್ ನೋ ಅಬೌಟ್ ಇಟ್ ವೇರ್ ದೇ ಆರ್ ಲೊಕೇಟೆಡ್. ಇವೆಲ್ಲದ ಪ್ರಯಾಗರಾಜ್ ಕೊಟ್ಟರು ಅಂದ್ರೆ ಅದು ಗೊತ್ತಿಲ್ಲ ಅಂತಂದ್ರೆ ಅಲಹಾಬಾದ್ ಕೇಳಿದ್ರೆ ಬೈತೀರಿ. ಬಟ್ ಪ್ರಯಾಗರಾಜ್ ಕೊಟ್ರು ಅಂತಂದ್ರೆ ಎಲ್ಲಿ ಬರ್ತೈತಿ? ಮಹಾರಾಷ್ಟ್ರ, ಅಹಮದಾಬಾದ. ಎಲ್ಲಿ ಬರ್ತೈತ್ರಿ? ಉತ್ತರ ಪ್ರದೇಶ. ಅದು ಗೊತ್ತಿತ್ತಂದ್ರೆ ಸ್ವಲ್ಪ ಅಲ್ಲಿ ಇಲ್ಲಿ ವೇರಿಯೇಷನ್ ಹಾಕಿ ಪಾಯಿಂಟ್ ಮಾಡ್ಬೋದು. ಹಾಗಾಗಿ ಈ ಪ್ರಮುಖ ಪ್ರದೇಶಗಳ ಮಾಹಿತಿ ಅಂದ್ರೆ ಪ್ರಾಚೀನ ಹೆಸರುಗಳು, ಪ್ರಸ್ತುತ ಹೆಸರುಗಳು ಏನದವು ಅಂತ ಗೊತ್ತಾತಂದ್ರೆ ದಿಸ್ ಈಸ್ ಮಚ್ ಮೋರ್ ಇಂಪಾರ್ಟೆಂಟ್ ಫಾರ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಂಡ್ ಆಲ್ಸೋ ದೋಸ್ ಹೂ ಆರ್ ಪ್ರಿಪೇರಿಂಗ್ ಫಾರ್ 10th ಸ್ಟ್ಯಾಂಡರ್ಡ್. ಯಾರು 10ನೇ ತರಗತಿ ಓದಿರ್ತಿಲ್ಲ ಅವರಿಗೂ ಕೂಡ ಈ ಪ್ರಮುಖ ಪ್ರದೇಶಗಳ ಮಾಹಿತಿ ಇರಲಿ ಅಂತ ಹೇಳ್ತಾ ಇವತ್ತಿನ ದಿನ ಇಷ್ಟು ಮುಗಿಸೋಣ. ಮುಂದಿನ ತರಗತಿಯಲ್ಲಿ ಮುಂದಿನ ಪ್ರಮುಖವಾದಂಥ ಇತಿಹಾಸವನ್ನ ಪ್ರಾಚೀನ, ಮಧ್ಯ ಮತ್ತು ಆಧುನಿಕ ಏನೈತಲ್ಲ ಅದನ್ನ ಕ್ಲಾಸನ್ನ ತರಗತಿಯನ್ನ ಸ್ಟಾರ್ಟ್ ಮಾಡೋಣ. ಓಕೆ, ಥ್ಯಾಂಕ್ ಯು. 1 and all.